ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅರ್ಪಿತಾ ಭಟ್, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸೇರಿಸಿ ಕನಕ ನಿಸರ್ಗಮನೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಸ್ಕ್ಯುಲರ್ ಪೇನ್, ಮಾಂಸಖಂಡಗಳ ನೋವು ಬಗ್ಗೆ ಮಾತಾಡಕ್ ಹೊರಟಿದ್ದೀನಿ. ನಾರ್ಮಲ್ ಆಗಿ ಮಾಂಸಖಂಡಗಳ ನೋವು ಬರೋದು ಎಲ್ಲರಲ್ಲೂ ಸಹಜ. ಜಾಸ್ತಿ ಕೆಲಸ ಆದಾಗ, ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡಿದಾಗ ಈ ಮಾಂಸಖಂಡಗಳ ನೋವು ಬರುತ್ತೆ. ಸೊ ಈ ಮಾಂಸಖಂಡಗಳ ನೋವಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ನೋವು ಮೀನಖಂಡದ ನೋವು, ಕಾಫ್ ಮಸಲ್ ಪೇನ್. ಇವತ್ತು ನಾನು ಈ ಮೀನಖಂಡದ ನೋವಿನ ಬಗ್ಗೆ ಮಾತಾಡಕ್ ಹೊರಟಿದ್ದೀನಿ. ನಾರ್ಮಲ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಆದಾಗ, ಅಥವಾ ನೀವು ಜಾಸ್ತಿ ಕೆಲಸ ಮಾಡಿದಾಗ, ಜಾಸ್ತಿ ನಿಂತ್ಕೊಂಡಾಗ, ಓಡಾಡಿದಾಗ ಈ ನೋವು ಬರೋದು ಸಹಜ. ಆದ್ರೆ ಇನ್ನೂ ಕೆಲವು ಕಾರಣಗಳಿಂದ ಈ ಮೀನಖಂಡದ ನೋವು ಬರುತ್ತೆ. ಕಾಫ್ ಮಸಲ್ ಪೇನ್ ಬೇರೆ ರೀಸನ್ಸ್ ಇಂದ ಕೂಡ ಬರುತ್ತೆ. ಹಾಗಿದ್ರೆ ಇವತ್ತು ಆ ರೀಸನ್ಸ್ ಏನು, ಹಾಗೆ ಅದಕ್ಕೆ ಏನು ಪರಿಹಾರ, ಹೇಗೆ ಪರಿಹಾರ ಕಂಡುಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳಿದ್ರೆ, ಯಾವ ಕಾರಣದಿಂದ ಕಾಫ್ ಮಸಲ್ ಪೇನ್ ಬರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ವಿಟಮಿನ್ ಇ ಡೆಫಿಷಿಯನ್ಸಿ. ಒಂದು ಅಧ್ಯಯನದ ಪ್ರಕಾರ ಈ ವಿಟಮಿನ್ 90% ಆಫ್ ಕಾಫ್ ಮಸಲ್ ಪೇನ್ ವಿಟಮಿನ್ ಇ ಡೆಫಿಷಿಯನ್ಸಿಯಿಂದ ಬರುತ್ತೆ. ಹಾಗೇನೆ ವಿಟಮಿನ್ ಬಿ12 ಡೆಫಿಷಿಯನ್ಸಿ, ಇದನ್ನ ಹೆಚ್ಚಾಗಿ ನಾವು ವೆಜಿಟೇರಿಯನ್ಸ್ ಅಲ್ಲಿ ನೋಡಬಹುದು. ವಿಟಮಿನ್ ಬಿ12 ಡೆಫಿಷಿಯನ್ಸಿ ಇರೋರಿಗೆ ಕೂಡ ಕಾಫ್ ಮಸಲ್ ಪೇನ್ ಬರುತ್ತೆ. ಹಾಗೇನೆ ಇನ್ನೊಂದು ಕ್ಲೌಡಿಕೇಶನ್, ಅಂದ್ರೆ ಮಸಲ್ಸ್ ಗೆ ಯಾವಾಗ ಕಡಿಮೆ ಆಕ್ಸಿಜನ್ ಸಪ್ಲೈ ಆಗುತ್ತೋ, ಆಕ್ಸಿಜನ್ ಕರೆಕ್ಟ್ ಆಗಿ ಸಪ್ಲೈ ಆಗಲ್ವೋ, ಅವಾಗ ಈ ಕಾಫ್ ಮಸಲ್ ಪೇನ್ ಕಂಡು ಬರುತ್ತೆ. ಇದು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸ್ಮೋಕರ್ಸ್, ಯಾರು ಜಾಸ್ತಿ ಸ್ಮೋಕ್ ಮಾಡ್ತಾರೋ ಅವರಲ್ಲಿ ಈ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಹಾಗೇನೆ ಡಯಾಬಿಟಿಸ್ ಇರುವವರಲ್ಲಿ ಕೂಡ ಈ ಕ್ಲೌಡಿಕೇಶನ್ ಅನ್ನುವಂತಹ ಸಮಸ್ಯೆ ಕಂಡುಬರುತ್ತೆ. ಇನ್ನೊಂದು ಮಸ್ಕ್ಯುಲರ್ ಕ್ರಾಂಪ್ಸ್. ಮಸ್ಕ್ಯುಲರ್ ಕ್ರಾಂಪ್ಸ್ ಸಹಜವಾಗಿ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಆದಾಗ ಬರುತ್ತೆ, ಹೌದು. ಅಂಡ್ ಇನ್ನೊಂದು, ನೀರನ್ನ ಕಡಿಮೆ ಕುಡಿದ್ರೆ ಕೂಡ ಮಸ್ಕ್ಯುಲರ್ ಕ್ರಾಂಪ್ಸ್ ಕಂಡು ಬರುತ್ತೆ. ಇದು ಕೂಡ ಮೀನಖಂಡದ ನೋವಿಗೆ ಕಾರಣ. ಇನ್ನೊಂದು ರೀಸನ್ ಅಂತ ನೋಡೋದಾದ್ರೆ ಡೀಪ್ ವೇನ್ ಥ್ರೋಂಬೋಸಿಸ್. ಇದು ಬಹಳ ಅಪಾಯಕಾರಿಯಾದಂತಹ ತೊಂದರೆ. ಇದು ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ವೇನ್ಸ್ ಅಲ್ಲಿ ಯಾವಾಗ ರಕ್ತ ಹೆಪ್ಪುಗಟ್ಟುತ್ತೋ ಆವಾಗ ಕಾಫ್ ಮಸಲ್ ಪೇನ್ ತುಂಬಾ ಲಾಂಗ್ ಟರ್ಮ್, ತುಂಬಾ ದಿನಗಳ ಕಾಲ ಕಾಫ್ ಮಸಲ್ ಪೇನ್ ಕಾಣಿಸ್ಕೊಳ್ತಿರಬಹುದು. ಹಾಗೇನೆ ನಿಮ್ಗೆ ಕಾಫ್ ಮಸಲ್ ಪೇನ್ ಜೊತೆ ಅಲ್ಲಿ ವೇನ್ಸ್ ಏನು ರಕ್ತನಾಳಗಳಿರುತ್ತೆ ಅದು ಬ್ಲೂಯಿಶ್ ಅಥವಾ ಗ್ರೀನ್ ಕಲರ್ ಆಗಿದೆ ಅಂತ ಆದ್ರೆ ಇದು ವೆರಿಕೋಸ್ ವೇನ್ಸ್ ಇಂದ ಇರಬಹುದು. ನೀವು ಇದನ್ನ ತಜ್ಞ ವೈದ್ಯರ ಹತ್ರ ತೋರಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಇದನ್ ಬಿಟ್ಟು ಬೇರೆ ಕಾಫ್ ಮಸಲ್ಸ್ ಗೆ ನೀವು ಮನೆಯಲ್ಲೇ ಪರಿಹಾರ ಮಾಡ್ಕೊಳ್ಬಹುದು. ಹಾಗೇನೆ ಇನ್ನೊಂದು ತೊಂದರೆ ಅಂತಂದ್ರೆ ಟೆಂಡನೈಟಿಸ್. ಮಸಲ್ಸ್ ಜೊತೆ ಟೆಂಡೋನ್ಸ್ ಏನಿರುತ್ತೆ, ಈ ಟೆಂಡೋನ್ಸ್ ಅಲ್ಲಿ ಉರಿಯೂತ, ಇನ್ಫ್ಲಮೇಷನ್ ಆಗಿದ್ರೆ ಕೂಡ ಕಾಫ್ ಮಸಲ್ಸ್ ಅಂದ್ರೆ ಕಾಫ್ ಮಸಲ್ ಇರುವ ಭಾಗದಲ್ಲಿ ಪೇನ್ ಜಾಸ್ತಿಯಾಗಿ ಕಾಣಿಸ್ಕೊಳ್ಬಹುದು. ಹಾಗೇನೆ ಅನಿಮಿಯಾ, ರಕ್ತಹೀನತೆ ಏನಿರುತ್ತೆ ಅಥವಾ ಐರನ್ ಡಿಫಿಷಿಯನ್ಸಿ ಇರೋರಲ್ಲಿ ಕೂಡ ಈ ಕಾಫ್ ಮಸಲ್ ಪೇನ್ ಕಾಣಿಸ್ಕೊಳ್ಬಹುದು. ಇದು ವೀಕ್ನೆಸ್ ಇಂದ ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಈ ಕಾಫ್ ಮಸಲ್ ಪೇನ್, ಮೀನಖಂಡದ ನೋವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅಂತ ನೋಡೋದಾದ್ರೆ, ವಿಟಮಿನ್ ಇ ಡೆಫಿಷಿಯನ್ಸಿಯಿಂದ ನಿಮ್ಗೆ ಕಾಫ್ ಮಸಲ್ ಪೇನ್ ಬರ್ತಾ ಇದೆ ಅಂತಂದ್ರೆ ಬಾದಾಮಿಯನ್ನ ತಿನ್ನುವಂಥದ್ದು ಮತ್ತೆ ವಾಲ್ನಟ್ ಅನ್ನ ತಿನ್ನುವಂಥದ್ದು. ಪ್ರತಿದಿನ 15 ಬಾದಾಮಿಯನ್ನ ನೆನೆ ಹಾಕಿ ಅದನ್ನ ಸೇವಿಸುವಂಥದ್ದು, ಅದರ ಜೊತೆಗೆ 5 ವಾಲ್ನಟ್ ಅನ್ನ ಸೇವಿಸುವಂಥದ್ದು. ಇದರಿಂದ ನಿಮಗೆ ವಿಟಮಿನ್ ಇ ಡೆಫಿಷಿಯನ್ಸಿ ಇದ್ರೆ, ವಿಟಮಿನ್ ಇ ಕೊರತೆ ಇದ್ರೆ ಅದು ಸರಿ ಹೋಗುತ್ತೆ. ಅದೇ ರೀತಿ ರಕ್ತಹೀನತೆ ಇದ್ದು, ಐರನ್ ಡೆಫಿಷಿಯನ್ಸಿ ಇದ್ದು ನಿಮಗೆ ಈ ತೊಂದರೆ ಕಂಡು ಬರ್ತಾ ಇದ್ರೆ, ನೀವು ಡೇಟ್ಸ್, ಖರ್ಜೂರ ಏನಿದೆ ಅದನ್ನ ಒಂದು 3 ರಿಂದ 4 ಖರ್ಜೂರವನ್ನ ಪ್ರತಿದಿನ ರಾತ್ರಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ನೆನೆ ಹಾಕಿ, ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ಖಾಲಿ ಹೊಟ್ಟೆಯಲ್ಲಿ ಖರ್ಜೂರವನ್ನ ಹಾಲಿನ ಜೊತೆಗೆ ಅಥವಾ ನೀರಿನ ಜೊತೆಗೆ ತೆಗೆದುಕೊಳ್ಳುವಂಥದ್ದು. ಇದರಿಂದ ನಿಮಗೆ ಅನಿಮಿಯಾ ತೊಂದರೆಯಿಂದ ಕಾಫ್ ಮಸಲ್ ಪೇನ್ ಬಂದಿದ್ರೆ ಕಡಿಮೆ ಆಗುತ್ತೆ. ಅದೇ ರೀತಿ ವಿಟಮಿನ್ ಬಿ12 ಡೆಫಿಷಿಯನ್ಸಿಯಿಂದ ನಿಮಗೆ ಕಾಫ್ ಮಸಲ್ ಪೇನ್ ಬರ್ತಾ ಇದ್ರೆ, ನೀವು ಡೈರಿ ಪ್ರಾಡಕ್ಟ್ಸ್ ಅಥವಾ ಸೀ ಫುಡ್ ಇದನ್ನ ತಿನ್ನೋದ್ರಿಂದ ಈ ಕಾಫ್ ಮಸಲ್ ಪೇನ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೇನೆ ನಾನು ಮುಂಚೆನೆ ಹೇಳ್ದಂಗೆ, ನೀರನ್ನ ಕಡಿಮೆ ಕುಡಿದ್ರೆ ಮಸಲ್ ಕ್ರಾಂಪ್ಸ್, ಮಸ್ಕ್ಯುಲರ್ ಕ್ರಾಂಪ್ಸ್ ಬರುತ್ತೆ. ಸೊ ಇದನ್ನ ಬರ್ದೇ ಇರೋ ತರ ನೋಡ್ಕೊಳಕ್ಕೆ ನೀವು ನೀರನ್ನ ಚೆನ್ನಾಗಿ ಕುಡಿಯುವಂಥದ್ದು, ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನ ಕುಡಿಯುವಂಥದ್ದು. ಇದರಿಂದ ನಿಮ್ಗೆ ಮಸ್ಕ್ಯುಲರ್ ಕ್ರಾಂಪ್ಸ್ ಬರೋದಿಲ್ಲ. ಹಾಗೇನೆ ಗ್ರೀನ್ ಜ್ಯೂಸ್ ಥೆರಪಿಯನ್ನ ನೀವು ಮಾಡ್ಕೊಳ್ಬಹುದು. ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತಂದ್ರೆ, 1 ಮುಷ್ಟಿ ಯಾವ್ದಾದ್ರು ಹಸಿರು ಸೊಪ್ಪನ್ನ ತೆಗೆದುಕೊಳ್ಳಿ. ಇದಕ್ಕೆ 1 ಚಮಚ ಅಗಸೆ ಬೀಜ ಹಾಗೆ 1 ಚಮಚ ಕರಿ ಎಳ್ಳನ್ನ ಮಿಕ್ಸ್ ಮಾಡಿ ಇದನ್ನ ರುಬ್ಬಿ ಒಂದು ಜ್ಯೂಸ್ ಅನ್ನ ತಯಾರಿಸ್ಕೊಳ್ಳಿ. ಇದಕ್ಕೆ ನೀವು ಬೆಲ್ಲ ಹಾಕಿ ಕೂಡ ಸೇವಿಸಬಹುದು, ಬೆಲ್ಲ ಹಾಕದೆ ಕೂಡ ಸೇವಿಸಬಹುದು. ಇದನ್ನ ಸೇವಿಸುವುದರಿಂದ ನಿಮಗೆ ಕಾಫ್ ಮಸಲ್ ಪೇನ್ ಕಡಿಮೆ ಆಗುತ್ತೆ. ಅದೇ ರೀತಿ ಗೋಧಿ ಹುಲ್ಲಿನ ರಸ ಅಥವಾ ಗೋಧಿ ಹುಲ್ಲಿನ ಪೌಡರ್ ಅನ್ನು ತೆಗೆದುಕೊಳ್ಳಿ. ಇದನ್ನ 1 ಗ್ಲಾಸ್ ನೀರಿಗೆ ಮಿಶ್ರಣ ಮಾಡಿಸಿ, 1 ಗ್ಲಾಸ್ ನೀರಿಗೆ ಹಾಕಿ
ಹಾಗೆ ಅದರ ಜೊತೆಗೆ 2 ಚಮಚ ಹನಿಯನ್ನು, ಜೇನುತುಪ್ಪವನ್ನು ಕೂಡ ಮಿಶ್ರಣ ಮಾಡಿ. 2 ಚಮಚ ಗೋಧಿ ಹುಲ್ಲಿನ ರಸ ಅಥವಾ ಗೋಧಿ ಹುಲ್ಲಿನ ಪೌಡರ್ ಮತ್ತೆ 2 ಚಮಚ ಜೇನುತುಪ್ಪ, ಅದನ್ನ 1 ಗ್ಲಾಸ್ ನೀರಿಗೆ ಮಿಶ್ರಣ ಮಾಡಿ ತೆಗೆದುಕೊಳ್ಳುವಂಥದ್ದು. ಇದನ್ನ ತೆಗೆದುಕೊಳ್ಳುವುದರಿಂದ ಕೂಡ ನಿಮಗೆ ಕಾಫ್ ಮಸಲ್ ಪೇನ್ ಕಡಿಮೆ ಆಗುತ್ತೆ. ಹಾಗೇನೆ ವಾರ್ಮ್ ವಾಟರ್ ಬಾತ್ ಅಂದ್ರೆ ಇದನ್ನ ನೀವು ಪೂರ್ತಿ ದೇಹಕ್ಕೆ ಕೂಡ ತಗೊಳ್ಬಹುದು ಅಥವಾ ಕಾಫ್ ಮಸಲ್ಗೆ ಒಂದೇನೆ ಕೂಡ ತಗೊಳ್ಬಹುದು. ಒಂದು ಟಬ್ ಅಲ್ಲಿ ವಾರ್ಮ್ ವಾಟರ್ ಅನ್ನ ಹಾಕಿ ಅದರಲ್ಲಿ ಒಂದ್ ಸ್ವಲ್ಪ ಎಪ್ಸಮ್ ಸಾಲ್ಟ್ ಅನ್ನ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ನೀವು ಕಾಫ್ ಮಸಲ್ ಅನ್ನ ಇಟ್ಟು ಕೂತ್ಕೊಳ್ಬಹುದು ಅಥವಾ ಪೂರ್ತಿ ಬಾಡಿ ಓನ್ಲಿ ನಿಮ್ಮ ಕತ್ತಿನಿಂದ ಮೇಲಿನ ಭಾಗವನ್ನು ಮಾತ್ರ ಎತ್ತರ ಮಾಡಿ ಅದನ್ನ ಎತ್ತರ ಮಾಡಿಸಿ ಉಳಿದಿರೋ ದೇಹದ ಭಾಗವನ್ನ ನೀರಿನಲ್ಲಿ ಮುಳುಗಿಸಿ ಒಂದು 10 ರಿಂದ 15 ನಿಮಿಷ ಆ ರೀತಿ ಇರೋದ್ರಿಂದ ನಿಮಗೆ ಮಸ್ಕ್ಯುಲರ್ ಸ್ಟ್ರೆಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಮಸಲ್ ಟೆನ್ಷನ್ ಅಂತ ಏನ್ ಹೇಳ್ತೀವಿ ಇದು ಕಡಿಮೆ ಆಗೋದ್ರಿಂದ ಮಸಲ್ ಈಸಿ ಲೈಕ್ ಮಸ್ಕ್ಯುಲರ್ ಕ್ರಾಂಪ್ಸ್ ಇದ್ರೂ ಕಡಿಮೆ ಆಗುತ್ತೆ ಅಥವಾ ಉಳಿದಿರೋ ಪೇನ್ ಕಂಡೀಷನ್ ಕೂಡ ಕಡಿಮೆ ಆಗುತ್ತೆ. ಇದನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಬಹುದು. ಈ ರೀತಿ ನೀವು ಮನೆಯಲ್ಲಿಯೇ ಸುಲಭವಾಗಿ ಈ ಮನೆ ಮದ್ದುಗಳನ್ನ ಉಪಯೋಗಿಸ್ಕೊಂಡು ಮಸಲ್ ಕ್ರಾಂಪ್ಸ್, ಮೀನಖಂಡದ ನೋವು ಅನ್ನ, ಕಾಫ್ ಮಸಲ್ ಪೇನ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ, ಹಾಗೆ ನಿಮ್ಗೆ ಗೊತ್ತಿರೋರ್ಗೂ ಕೂಡ ಶೇರ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಧನ್ಯವಾದಗಳು.